ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತ ಸೆಮಿಫೈನಲ್ಗೆ ಏರುವುದು ಪಕ್ಕಾನಾ? ಜಿಂಬಾಬ್ವೆ ತಂಡದ ಮೇಲೆಯೇ ನಿಂತಿದೆ ಭಾರತ ಸೆಮಿಫೈನಲ್ಗೆ ಏರುವಂಥ ಕನಸು. ಏನಿದು ಅಪ್ಡೇಟ್ ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಭಾರತ ಕ್ರಿಕೆಟ್ ತಂಡ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡದ ವಿರುದ್ಧ ಬರೋಬ್ಬರಿ 76 ರನ್ಗಳಿಂದ ಸೋತ ನಂತರ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಒಂದು ತರಹದಲ್ಲಿ ನಿರಾಶರಾದರು, ಮತ್ತೊಂದು ಕಡೆಯಲ್ಲಿ ಅತ್ಯಂತ ಕೋಪಿಷ್ಠರು ಕೂಡ ಆದರು. ಯಾಕಂದರೆ ಭಾರತ ತಂಡ ಹೀನಾಯವಾಗಿ ಸೋತಿತ್ತು. ಯಾಕಂದರೆ ಭಾರತ ತಂಡದ ಬೌಲಿಂಗ್ ಆಗಿರ್ಬೋದು, ಭಾರತ ತಂಡದ ಫೀಲ್ಡಿಂಗ್ ಆಗಿರ್ಬೋದು, ಮತ್ತು ಚಿಕ್ಕ ಮಕ್ಕಳ ಥರ ಭಾರತ ತಂಡದ ದಾಂಡಿಗರು ಆಡಿದಂಥ ಬ್ಯಾಟಿಂಗ್ ಆಗಿರ್ಬೋದು, ಎಲ್ಲದರಿಂದಲೂ ಕೂಡ ಭಾರತದ ಕೋಟ್ಯಾಂತರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದರು. ಅದರಲ್ಲೂ ಪಾಕಿಸ್ತಾನ ಅಭಿಮಾನಿಗಳಂತೂ ಭಾರತ ತಂಡದ್ದು ಸೋಲಲ್ಲ, ಜೊತೆಗೆ ಅದು ಅವಮಾನ ಎನ್ನುವಂಥ ರೀತಿಯಲ್ಲಿ ವ್ಯಂಗ್ಯ ಕೂಡ ಆಡಿದರು. ಆದರೆ ನಾವು ಇಲ್ಲಿ ಗಮನಿಸಲೇಬೇಕಾದಂಥ ವಿಷಯ ಅಂದರೆ, ಯಾವಾಗ ಭಾರತ ಮೊದಲ ಪಂದ್ಯದಲ್ಲಿ 76 ರನ್ಗಳ ಅಂತರದಲ್ಲಿ ಹೀನಾಯವಾಗಿ ಸೋತಲ್ಲ, ಆಗ ಭಾರತ ಕ್ರಿಕೆಟ್ ತಂಡದ ರನ್ ರೇಟ್ ಕೂಡ ಪಾತಾಳಕ್ಕೆ ಕುಸಿಯಿತು. ಆಗ ಭಾರತ ಅಕ್ಷರಶಃ ಸೆಮಿಫೈನಲ್ಗೆ ಏರುವಂಥ ಕನಸು ಕಮರಿಬಿಟ್ಟಿತ್ತು. ಸೆಮಿಫೈನಲ್ನಿಂದ ಔಟ್ ಆದಂಥ ಭಾರತ, ಸೆಮಿಫೈನಲ್ನಿಂದ ಗೇಟ್ ಪಾಸ್ ಆದಂಥ ಭಾರತಕ್ಕೆ ಇದಂತೂ ದೊಡ್ಡ ಅವಮಾನ ಎನ್ನುವಂಥ ರೀತಿಯಲ್ಲಿ ಸುದ್ದಿಗಳು ಕೂಡ ಹರಿದಾಡ್ಬಿಟ್ಟು. ಆದರೂ ಭಾರತ ತಂಡ ಆಡಿದ್ದು ಕೇವಲ ಒಂದು ಪಂದ್ಯ ಮಾತ್ರ. ಇನ್ನೂ 2 ಪಂದ್ಯ ಆಡೋದು ಬಾಕಿ ಇದ್ದು, ಎರಡನೇ ಪಂದ್ಯದಲ್ಲಿ ಭಾರತ ತಂಡ ಜಿಂಬಾಬ್ವೆ ತಂಡವನ್ನು ಚೆನ್ನೈನ ಪಿ ಚಿದಂಬರಂ ಸ್ಟೇಡಿಯಂನಲ್ಲಿ ಎದುರಿಸಲಿದ್ದು, ಆ ಪಂದ್ಯದಲ್ಲಿ ಭಾರತ ಗೆಲ್ಲಲೇಬೇಕು ಮತ್ತು ಅನಿವಾರ್ಯತೆ ಕೂಡ ಇದೆ. ಜೊತೆಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಅಂತರದಲ್ಲಿ ಭಾರತ ಗೆದ್ದುಬಿಟ್ರೆ ಈಗಿರುವಂಥ ರನ್ ರೇಟ್ ಅಂದರೆ ಮೈನಸ್ನಿಂದ ಪ್ಲಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಇದಕ್ಕೂ ಮೊದಲು ದಕ್ಷಿಣ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಅಹಮದಾಬಾದ್ನಲ್ಲಿ ನಡೆಯುವಂಥ ಪಂದ್ಯ ಇದೆಯಲ್ಲ, ಅದು ಭಾರತದ ಪಾಲಿಗೆ ಅತ್ಯಂತ ರೋಚಕತೆ ಮತ್ತು ಕೋಟ್ಯಾಂತರ ಅಭಿಮಾನಿಗಳ ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಆ ಪಂದ್ಯದಲ್ಲಿ ಏನಾದರೂ ದಕ್ಷಿಣ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಿಬಿಟ್ರೆ, ಆಗ ಮಾರ್ಚ್ 1ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡದ ನಡುವಿನ 3ನೇ ಪಂದ್ಯ ನಡೆಯಲಿದ್ದು, ಆ 3ನೇ ಪಂದ್ಯದಲ್ಲಿ ಭಾರತ ಗೆದ್ದು ಬಿಟ್ಟರೆ ಆಗ ಭಾರತ ಮತ್ತು ಸೌತ್ ಆಫ್ರಿಕಾ ಎರಡೂ ತಂಡಗಳು ಕೂಡ ಸೆಮಿಫೈನಲ್ಗೆ ಇರುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಭಾರತ ಎರಡೂ ಪಂದ್ಯವನ್ನು ಗೆಲ್ಲುವುದರ ಜೊತೆಗೆ ಭಾರತ ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಮತ್ತು ಜಿಂಬಾಬ್ವೆ ತಂಡಗಳ ನಡುವೆ ನಡೆಯುವಂಥ ಒಂದು ಪಂದ್ಯದ ಫಲಿತಾಂಶದ ಮೇಲೂ ಕೂಡ ಡಿಪೆಂಡ್ ಆಗಲೇಬೇಕಾಗಿದೆ. ಮಿತ್ರರೇ, ವೀಕ್ಷಕರೇ, ನಾನು ಇಲ್ಲಿ ಎರಡು ಆಪ್ಷನನ್ನು ಕೂಡ ಹೇಳ್ತೇನೆ. ಒಂದು ಆಪ್ಷನ್ ಅಂದರೆ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡದ ನಡುವಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಏನಾದರೂ ಗೆದ್ದು ಬಿಟ್ಟರೆ ಆಗ ಭಾರತದ ಹಾದಿ ಸುಲಭವಾಗುತ್ತೆ ಮತ್ತು ಮಾರ್ಚ್ 1ಕ್ಕೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಯಾರು ಗೆಲ್ತಾರಲ್ಲ ಅವರು ಸೌತ್ ಆಫ್ರಿಕಾ ಮತ್ತು ಆ ತಂಡ ನೇರವಾಗಿ ಸೆಮಿಫೈನಲ್ಗೆ ಹೋಗುತ್ತೆ. ಇನ್ನು ಎರಡನೇ ಆಪ್ಷನ್ ಅದೇನೆಂದರೆ, ಒಂದು ವೇಳೆ ಗುರುವಾರ ಮಧ್ಯಾಹ್ನ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಏನಾದರೂ ವೆಸ್ಟ್ ಇಂಡೀಸ್ ಗೆದ್ದುಬಿಟ್ರೆ ವೆಸ್ಟ್ ಇಂಡೀಸ್ ಸೆಮಿಫೈನಲ್ಗೆ ಹೋಗುವಂಥ ಮೊದಲ ತಂಡವಾಗಿ ಗುರುತಿಸಿಕೊಳ್ಳುತ್ತೆ ಮತ್ತು ಎರಡನೇ ತಂಡ ಯಾವುದು ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕುತೂಹಲಕ್ಕೆ ಕಾರಣವಾಗುತ್ತೆ. ಅದು ಯಾಕಂದರೆ ಮಾರ್ಚ್ 1ರಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಏನಾದರೂ ಭಾರತ ಗೆದ್ದುಬಿಟ್ರೆ ಆಗ ಭಾರತದ್ದು 4 ಪಾಯಿಂಟ್ ಆಗುತ್ತೆ, ವೆಸ್ಟ್ ಇಂಡೀಸ್ದು 4 ಪಾಯಿಂಟ್ ಆಗುತ್ತೆ. ಆದರೆ ಮುಂದಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ಜಿಂಬಾಬ್ವೆ ತಂಡಗಳ ನಡುವಿನ ಮ್ಯಾಚ್ ಕೂಡ ನಡೆಯುತ್ತೆ. ಆಗ ಜಿಂಬಾಬ್ವೆ ತಂಡವನ್ನು ಸೌತ್ ಆಫ್ರಿಕಾ ಏನಾದರೂ ದೊಡ್ಡ ರನ್ ರೇಟ್ನಲ್ಲಿ ಸೋಲಿಸಿಬಿಟ್ರೆ ಆಗ ವೆಸ್ಟ್ ಇಂಡೀಸ್ ತಂಡ ಮತ್ತು ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಅಂದರೆ ಸೌತ್ ಆಫ್ರಿಕಾದ 3ನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ಜಿಂಬಾಬ್ವೆ ತಂಡಗಳ ನಡುವಿನ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡ ಏನಾದರೂ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಿಬಿಟ್ರೆ ಆಗ ಎರಡನೇ ಆಪ್ಷನ್ ಆದಂಥ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡ ಸೆಮಿಫೈನಲ್ಗೆ ಏರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಭಾರತ ಸೆಮಿಫೈನಲ್ಗೆ ಏರಬೇಕಂದ್ರೆ ಒಂದು ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸನ್ನು ಸೋಲಿಸಬೇಕು, ಇಲ್ಲವೇ
ಜಿಂಬಾಬ್ವೆ ಸೌತ್ ಆಫ್ರಿಕಾವನ್ನು ಸೋಲಿಸಬೇಕು. ಇದರ ಹೊರತಾಗಿ ಮೂರನೇ ಆಪ್ಷನ್ ಕೂಡ ಒಂದಿದೆ, ಅದೇನೆಂದರೆ ಭಾರತ ವೆಸ್ಟ್ ಇಂಡೀಸನ್ನು ಸೋಲಿಸುತ್ತೆ ಅಥವಾ ಭಾರತ ಜಿಂಬಾಬ್ವೆಯನ್ನು ಸೋಲಿಸುತ್ತೆ. ಓಕೆ, ಆದರೆ ಭಾರತ ಏನಾದರೂ ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಸ್ವಲ್ಪ ಮಟ್ಟಿನ ಅಂತರದಲ್ಲಿ ಸೋತು ಬಿಟ್ಟರೆ ಆಗ ವೆಸ್ಟ್ ಇಂಡೀಸ್ ತಂಡ ಕೂಡ ಸೌತ್ ಆಫ್ರಿಕಾನ ಸೋಲಿಸಿ 6 ಪಾಯಿಂಟ್ಗಳೊಂದಿಗೆ ಮೊದಲ ಸ್ಥಾನದಲ್ಲಿರುತ್ತೆ. ಆಗ ಸೌತ್ ಆಫ್ರಿಕಾದ ಹತ್ತಿರ 2 ಪಾಯಿಂಟ್ ಇರುತ್ತೆ. ಜಿಂಬಾಬ್ವೆ ತಂಡ ಮತ್ತು ಸೌತ್ ಆಫ್ರಿಕಾ ತಂಡದ ನಡುವಿನ ಪಂದ್ಯದಲ್ಲಿ ಏನಾದರೂ ಜಿಂಬಾಬ್ವೆ ಗೆದ್ದುಬಿಟ್ರೆ ಆಗ ಜಿಂಬಾಬ್ವೆದು 2 ಪಾಯಿಂಟ್ ಇರುತ್ತೆ, ಸೌತ್ ಆಫ್ರಿಕಾದು 2 ಪಾಯಿಂಟ್ ಇರುತ್ತೆ, ಜೊತೆಗೆ ಭಾರತದ್ದು ಕೂಡ 2 ಪಾಯಿಂಟ್ ಇರುತ್ತೆ. ಆದರೆ ಭಾರತ ಗುರುವಾರ ನಡೆಯುವಂಥ ಒಂದು ಜಿಂಬಾಬ್ವೆ ವಿರುದ್ಧ ಪಂದ್ಯವನ್ನು ಅತ್ಯಂತ ಸ್ಫೋಟವಾಗಿ ಆಡಬೇಕು. ಸರಿಸುಮಾರು 200-250 ರನ್ನನ್ನು ಸೇರಿಸಿ ಏನಾದರೂ ಜಿಂಬಾಬ್ವೆ ತಂಡವನ್ನು 60-70 ರನ್ಗೆ ಕಟ್ ಹಾಕಿದ್ರೆ ಆವಾಗ ಭಾರತ ಕೂಡ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ರೀತಿಯಲ್ಲಿ ಒಂದು ರನ್ ರೇಟ್ನಲ್ಲಿ ಪ್ಲಸ್ ಆಗಿ 3 ಅಥವಾ 4 ರನ್ ರೇಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಭಾರತ ಸೆಮಿಫೈನಲ್ಗೆ ಏರಬೇಕಂದ್ರೆ ಅದು ಜಿಂಬಾಬ್ವೆ ತಂಡದ ವಿರುದ್ಧ ನಾಳೆ ಯಾವ ಥರದಲ್ಲಿ ಆಡುತ್ತಲ್ಲ, ಅಂದರೆ ಗುರುವಾರ ಸಾಯಂಕಾಲ 7 ಗಂಟೆಗೆ ಯಾವ ಥರದಲ್ಲಿ ಭಾರತ ಸ್ಫೋಟಕವಾಗಿ ಆಡಿ ಜಿಂಬಾಬ್ವೆ ತಂಡವನ್ನು ಹೀನಾಯವಾಗಿ ಸೋಲಿಸುತ್ತಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಜಿಂಬಾಬ್ವೆ ತಂಡ ಈಗಾಗಲೇ ಆಸ್ಟ್ರೇಲಿಯಾ ತಂಡವನ್ನು ಕೂಡ ಸೋಲಿಸಿದೆ. ಇದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ಒಂದು ಸಂಗತಿ. ಜಿಂಬಾಬ್ವೆ ತಂಡ ದೊಡ್ಡ ಆದಂಥ ಒಂದು ಸ್ಟ್ರಾಂಗ್ ಟೀಮನ್ನು ಕೂಡ ಸೋಲಿಸಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಿಂಬಾಬ್ವೆ ತಂಡವನ್ನು ನಾವು ಸಲೀಸಾಗಿ ಸೋಲಿಸ್ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯತೆಯಿಲ್ಲ. ಅಲ್ಲಿ ಮುಜಬ್ರಾಣಿ ಇರ್ಬೋದು ಅಥವಾ ಸಿಕಂದರ್ ರಾಜ್ ಆಗಿರ್ಬೋದು, ಬೇರೆ ಆಟಗಾರರು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ನ ಯಾವ ಆಟಗಾರರಿಗೂ ಕೂಡ ಕಡಿಮೆ ಇಲ್ಲವಂತೆ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಸ್ಪೀಡ್ ಬೌಲಿಂಗ್ ಮಾಡ್ತಿದ್ದಾರೆ. ಹೀಗಾಗಿ ಚೆನ್ನೈನ ಈ ಚಿದಂಬರಂ ಸ್ಟೇಡಿಯಂನಲ್ಲಿ ಭಾರತ ನಾಳೆ ಯಾವ ಮಟ್ಟಿನ ಗೆಲುವಿನ ಕೇಕೆ ಮತ್ತು ಎಷ್ಟು ಅಂತರದಲ್ಲಿ ಭಾರತ ಗೆದ್ದು ಬೀಗತ್ತೆ ಅನ್ನೋದು ಕೂಡ ನಾಳೆ ನಡುವಿನ ಪಂದ್ಯದಲ್ಲಿ ಅರ್ಥ ಆಗುತ್ತೆ. ಮತ್ತು ನಾಳೆ ಅಂದರೆ ಗುರುವಾರ ನಡೆಯುವಂಥ ಮೊದಲ ಪಂದ್ಯ ಎರಡನೇ ಪಂದ್ಯಕ್ಕಿಂತಲೂ ಜಾಸ್ತಿ ರೋಚಕವಾಗಿರೋದ್ರಿಂದ ನಾಳೆ ವೆಸ್ಟ್ ಇಂಡೀಸ್ ಗೆಲ್ಲತ್ತಾ ಅಥವಾ ಸೌತ್ ಆಫ್ರಿಕಾ ಗೆಲ್ಲತ್ತಾ, ಇದರ ಮೇಲೆ ಭಾರತದ ಮುಂದಿನ ಪಂದ್ಯ ಸಂಜೆ ಅಂದರೆ ಗುರುವಾರ ಸಂಜೆ ಆಗುವಂಥ ಒಂದು ಪಂದ್ಯದಲ್ಲಿ ದೊಡ್ಡ ಹುಮ್ಮಸ್ಸಿನೊಂದಿಗೆ ಭಾರತ ಕೂಡ ಕಣಕ್ಕಿಳಿಯಬಹುದು. ಒಂದು ವೇಳೆ ಸೌತ್ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿಬಿಟ್ರೆ ಆಗ ಭಾರತಕ್ಕೊಂದು ಹುಮ್ಮಸ್ ಬರುತ್ತೆ. ಆಗ ಜಿಂಬಾಬ್ವೆ ವಿರುದ್ಧ ಭಾರತ ಅತ್ಯಂತ ಆತ್ಮವಿಶ್ವಾಸವಾಗಿ ಬ್ಯಾಟಿಂಗ್ ಬೌಲಿಂಗ್ ಮಾಡಿ ಜಿಂಬಾಬ್ವೆಯನ್ನು ಸದೆ ಬಿಡುವಂಥ ಎಲ್ಲ ಸಾಧ್ಯತೆ ಕೂಡ